ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಜಗತ್ತು ಎಷ್ಟ್ ರಿಯಲ್ ಆಗಿ ಕಾಣಿಸುತ್ತೋ ಅಷ್ಟ್ ರಿಯಲ್ ಆಗಿಲ್ಲ. ಅರ್ಧ ವಿಷಯಗಳಲ್ಲಿ ಸತ್ಯನೇ ಇರಲ್ಲ. ಅಂಡ್ ಯಾವ್ದ್ ಸತ್ಯ ಆಗಿರುತ್ತೋ ಅದು ಕಣ್ಣಿಗೆ ಕಾಣಲ್ಲ. ಇಲ್ಲಿ ಯಾವ ವ್ಯಕ್ತಿ ನಮ್ ದೇಶ ಸರಿ ಆಗಲ್ಲ ಅಂತ ಹೇಳ್ತಾರೆ ಅವರೇ ಮಾರನೇ ದಿನ ಎದ್ದು ಸಿಗರೇಟು, ತಂಬಾಕು, ಗುಟ್ಕಾನ ಮಾರಿ ಬೇರೆಯವ್ರ ಭವಿಷ್ಯನ ಹಾಳು ಮಾಡ್ತಾರೆ. ಡೆಮೋಕ್ರಸಿ, ಫ್ರೀಡಮ್, ಈಕ್ವಾಲಿಟಿ ಇವುಗಳೆಲ್ಲ ಪುಸ್ತಕದಲ್ಲಿರೋ ಪದಗಳಾಗ್ಬಿಟ್ಟಿದಾವೆ. ರಿಯಾಲಿಟಿನ ಹೇಳ್ಬೇಕಾಗಿರೋ ಮೀಡಿಯಾಗಳು ಹೇಳುತ್ತೆ ದಿನ ಯಾವ ತರ ಡ್ರೆಸ್ ಹಾಕೊಳ್ಬೇಕು, ಯಾವ್ಯಾವ ರಾಶಿಲಿ ಯಾವ್ಯಾವ ತರ ದೋಷ ಇದೆ, ಯಾವ ಹೀರೋ ಹೀರೋಯಿನ್ಗಳು ಡೇಟಲ್ ಇದಾರೆ, ಯಾರ್ಯಾರು ಕಿತ್ತಾಡ್ತಾ ಇದಾರೆ, ಆ ಹೀರೋಯಿನ್ ಮದ್ವೆ ಯಾವಾಗ ಆಗುತ್ತೋ. ಎಲ್ಲಕ್ಕಿಂತ ದೊಡ್ಡ ದುಃಖ ಏನಂದ್ರೆ ಇಲ್ಲಿ ಟ್ಯಾಲೆಂಟ್ ಗಳು ನಡೆಯಲ್ಲ, ಕನೆಕ್ಷನ್ಸ್ ನಡೆಯುತ್ತೆ. ಇಲ್ಲಿ ಯಾರ್ಯಾರು ಸಿಸ್ಟಮ್ ಒಳಗೆ ನುಗ್ಗಿದ್ದಾರೆ ಅವ್ರ ಲೈಫ್ ಸೆಟ್ಲು, ಯಾರ್ಯಾರು ಹೊರಗಿದ್ದಾರೆ ಅವ್ರ ಎಷ್ಟ್ ಬೇಕಾದ್ರೂ ಸತ್ಯ ಹೇಳಿ, ಅವ್ರ ಎಷ್ಟ್ ಬೇಕಾದ್ರೂ ನಿಯತಿಯಿಂದ ಕೆಲಸ ಮಾಡ್ಲಿ, ಕೊನೆಗೆ ಅವರೇ ಆರೋಪಿಗಳು. ಇಲ್ಲಿ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮ್ಯಾನ್ ಗಳು ಸುಳ್ಳು ಹೇಳಿದ್ರು ಚಪ್ಪಳೆಗಳು ಸಿಗುತ್ತೆ. ಆದ್ರೆ ಒಬ್ಬ ಬಡವ ಏನಾದ್ರೂ ಸತ್ಯ ಹೇಳ್ದ ಅಂದ್ರೆ ಅವನ್ ಜೀವನ ಪೂರ್ತಿ ಜೈಲಲ್ಲಿ ಕಳಿಬೇಕು. ಅಂಡ್ ಈ ಎಲ್ಲಾ ವಿಷಯಗಳಲ್ಲೂ ಒಂದೇ ಕನ್ಫ್ಯೂಷನ್, ನಾವು ಅವ್ರ ಜೊತೆ ಹೋರಾಡ್ತಿಲ್ವಾ ಅಥವಾ ಅವ್ರಿಗೆ ಶರಣಾಗಿದೀವಾ? ಅದನ್ನ ನೀವೇ ಹೇಳಿ ಅಂಡ್ ಫಾಲೋ ಮಾಡ್ಕೊಳ್ಳಿ.